ಗುರುಗಳೇ, ಜಗತ್ತಿನಲ್ಲಿ ಯಾರು ಬಲವಂತರು? ಉತ್ತಮ ಪ್ರಶ್ನೆ. ಇದರ ಸೈಕಾಲಜಿಯನ್ನು ತಿಳಿಯಲು ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇದೆ. ಬಲವಂತರು ಎಂದರೆ ತಟ್ಟನೆ ಮನಸ್ಸಿಗೆ ಬರುವುದು ದೈಹಿಕ ಬಲ ಅಥವಾ ಹಣವಿರುವವರು ಎಂದು. ನಿಜ ಅರ್ಥದಲ್ಲಿ ಬಲಶಾಲಿಗಳು ಜ್ಞಾನವಂತರು, ಸಮಯಗಳು ಹಣ ಶರೀರವಿಲ್ಲದಿದ್ದರೂ ಜ್ಞಾನವಿರುವವರು ಅತ್ಯಂತ ಬಲಶಾಲಿಗಳಾಗಿಯೇ ಇರುತ್ತಾರೆ. ಹಣವಿರುವವನಿಗೆ, ಬಲಶಾಲಿಗಳಾದವರಿಗೆ ಜ್ಞಾನದ ಕೊರತೆ ಇರಬಹುದು, ಆದರೆ ಜ್ಞಾನವಂತನಿಗೆ ಕೊರತೆ ಎನ್ನುವುದೇ ಇರುವುದಿಲ್ಲ. ಏಕೆಂದರೆ ಜ್ಞಾನದ ಹೊರತಾಗಿ ಯಾವ ಕೊರತೆಯನ್ನು ಆತ ಕೊರತೆ ಎಂದುಕೊಳ್ಳುವುದಿಲ್ಲ. ಸಮಾಜದ ಓರೆಕೋರೆಗಳನ್ನು ಬದಲಾಯಿಸುವ ಶಕ್ತಿ ಇರುವುದು ಜ್ಞಾನವಂತರಲ್ಲಿ ಮಾತ್ರ. ಹಾಗಾಗಿ ಸಾವಿರಾರು ಅಜ್ಞಾನಿಗಳು ಮಾಡಿದ ನಿರ್ಣಯಕ್ಕಿಂತ ಒಬ್ಬ ಜ್ಞಾನಿ ಮಾಡಿದ ನಿರ್ಣಯ ಸರ್ವಸಮ್ಮತ ಅಂಗೀಕಾರಕ್ಕೆ ಅರ್ಹ ಎನ್ನಲಾಗುತ್ತದೆ. ಇದನ್ನು ವಿದ್ಯಾರ್ಥಿಗಳು ತಿಳಿಯುವುದರಿಂದ ಅವರು ಹೇಗೆ ಬದುಕಬೇಕು, ಬದುಕಿನ ಶೈಲಿ ಹೇಗೆ ಇರಬೇಕು ಎಂಬುದು ಅವರಿಗೆ ತಟ್ಟನೆ ತಿಳಿದು ಬರುತ್ತದೆ.